ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಸಿಎಂ ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಕಡೆ ಅವ್ರು ಹೋದ ಕಡೆ ಎಲ್ಲ ಅದೇ ಸ್ಲೋಗನ್ಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನಾದ್ರು ಚರ್ಚೆ ನಡೀತಾ ಇದೆಯಾ ಪಕ್ಷದಲ್ಲಿ? ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ನಾಯಕರಿದ್ದಾರೆ, ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಹಾಗಾಗಿ ಮುಖ್ಯಮಂತ್ರಿ ವಿಚಾರ ಇಲ್ಲಿ ಚರ್ಚೆನಲ್ಲಿಲ್ಲ. ಇಲ್ಲಿರ್ತಕ್ಕಂಥದ್ದು ಕರ್ನಾಟಕದ ಜನರ ಆಶಯಗಳನ್ನ ಈಡೇರಿಸುವಂತ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಮೇಲಿದೆ. ಈಗಾಗಲೇ 2 ವರ್ಷ ಪೂರ್ಣಗೊಳಿಸಿದ್ದಾರೆ. 20ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾಗಿ 2 ವರ್ಷ, ಈ ಸರ್ಕಾರ ಬಂದು 2 ವರ್ಷ ಆಗಿದೆ. ಸೊ ಹಾಗಾಗಿ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಈಡೇರಿಸಿದ್ದೇವೆ. ಅಭಿವೃದ್ಧಿಯ ಕಡೆ ಮುಖ ಮಾಡತಕ್ಕಂತ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿ, ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಿದ್ದಾರೆ. ಇಲ್ಲಿ ಯಾರ ಬೆಂಬಲ, ಯಾರ ಇದು ಇಲ್ಲ, ಪರ ವಿರೋಧ ಇಲ್ಲ. ಒಕ್ಕೂಟದ ಚುನಾವಣೆ ನಡೆದು ಚುನಾವಣೆಯ ಆಧಾರದ ಮೇಲೆ, ಮತದಾನದ ಆಧಾರದ ಮೇಲೆ. ಸೊ ಅದು ತೀರ್ಮಾನ ಮಾಡ್ತದೆ ಯಾರು ಜಾಸ್ತಿ ಇದ್ದಾರೆ, JDS ಅವರು ಇದ್ದಾರಾ, ಬಿಜೆಪಿ ಬೆಂಬಲಿತರು ಇದ್ದಾರಾ, ಅಥವಾ ಸಹಕಾರ ಕ್ಷೇತ್ರದಲ್ಲಿ ಪಕ್ಷ ಇಲ್ಲ, ವ್ಯಕ್ತಿ ಇಲ್ಲ. ಸಹಕಾರ ಕ್ಷೇತ್ರ ಒಂದು ವಿಶೇಷವಾದಂತ ಒಂದು ಕ್ಷೇತ್ರ, ಸೇವಾ ಮನೋಭಾವವನ್ನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಕ್ಷೇತ್ರ. ಇದರಲ್ಲಿ ರಾಜಕೀಯ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದರಲ್ಲೂ ಕೂಡ ಈ ಒಂದು ಹಾಲಿನ ವ್ಯವಸ್ಥೆ ಏನಿದೆ, ರೈತರ ಬದುಕಿಗೆ ಪೆಟ್ಟು ಕೊಡ್ತಕ್ಕಂಥದ್ದು ಇದರಲ್ಲಿ ರಾಜಕೀಯ ಎಂಟ್ರಿ ಆದ್ರೆ. ಸೊ ಹಾಗಾಗಿ ಅದರ ಗಡೆ ರಾಜಕೀಯವನ್ನ ಬೆರೆಸದೆ ರೈತರ ಬದುಕಿಗೋಸ್ಕರ ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ, ನಾವೆಲ್ಲ ನಿರ್ದೇಶಕರು ಕೆಲಸ ಮಾಡ್ತೀವಿ. ಗೆದ್ದ ಮೇಲೆ ಸರ್, ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ವಿಪಕ್ಷ ನಾಯಕರಿಂದ ತೀವ್ರ ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ಇದು ಬಿಸ್ನೆಸ್ ಮಾಡ್ಕೋತಾ ಇದಾರೆ, ಅವರು ಸ್ವಂತ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ. ಇದ್ರ ಬಗ್ಗೆ ವಿರೋಧ ಪಕ್ಷಗಳು ಟೀಕೆ ಮಾಡಿದ್ರೇನೆ ಅದಕ್ಕೆ ಗೌರವ ಬರೋದು, ಅದಕ್ಕೆ ಹೆಚ್ಚು ಮಹತ್ವ ಬರೋದು. ಅವರ ಎಲ್ಲ ಟೀಕೆಗಳನ್ನ, ಅವರ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಒಂದು ಉತ್ತಮವಾದಂತ ಸುಂದರ ನಗರವನ್ನ ನಿರ್ಮಾಣ ಮಾಡಲಿಕ್ಕೆ ಅವರ ಸಲಹೆಗಳನ್ನ ಪಡೆದು ಮಾಡ್ತೀವಿ. ಥ್ಯಾಂಕ್ ಯು.